ಹಾಯ್ ಹಲೋ ಮುದ್ದು ಮಕ್ಕಳೇ, ಈ ದಿನ ನಾವೇನು ನೋಡೋಣ? ವಿಭಾಜ್ಯತೆಯ ನಿಯಮ ನೋಡೋಣ. ಡಿವಿಜಿಬಿಲಿಟಿ ರೂಲ್ ಏನಪ್ಪ ಅಂತಂದ್ರೆ, ಎರಡರ ವಿಭಾಜ್ಯತೆ ನಿಯಮ ಏನದಪ್ಪ ಅಂತಂದ್ರೆ, ಸಂಖ್ಯೆಯ ಕೊನೆಯಲ್ಲಿ ಅಥವಾ ಬಿಡಿ ಸ್ಥಾನದ ಕಡೆ 0, 2, 4, 6 ಮತ್ತು 8 ಅಂಕಿಗಳಿದ್ದರೆ ಆ ಇಡೀ ಸಂಖ್ಯೆ ಏನಾಗ್ತದೆ ಮಕ್ಕಳೇ? 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೆ. ನೋಡೋಣ ಈಗ ಏನಾಗ್ತೈತಿ ನೋಡೋಣಲ್ಲ. ಉದಾಹರಣೆ 34,682. ಈ ಸಂಖ್ಯೆ ಏನೈತಿಲ್ಲ 2ರಿಂದ ಭಾಗ ಹೋಗ್ತೈತೆ ಇಲ್ಲ? ಭಾಗ ಹೋಗ್ತೈತಿ. ಯಾಕಪ್ಪ ಅಂತಂದ್ರೆ ನಾವೇನ್ ನೋಡ್ಕೋಬೇಕು? ಬಿಡಿ ಸ್ಥಾನದ ಸಂಖ್ಯೆ ನೋಡ್ಕೋಬೇಕು. ಏನ್ ನೋಡ್ಕೋಬೇಕು ನಾವೀಗ? ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಅಥವಾ ಸಂಖ್ಯೆಯ ಕೊನೆಯಲ್ಲಿರ್ತಕ್ಕಂಥ ಅಂಕಿಯನ್ನು ನೋಡ್ಕೋಬೇಕು, ಇಲ್ಲಾಂದ್ರ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಯನ್ನು ನೋಡ್ಕೋಬೇಕು. ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಏನೈತಿ? 2 ಐತಿ. ಅದಕ್ಕಾಗಿ ಈ ಸಂಖ್ಯೆ ಏನೈತಿಲ್ಲ 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದ. ನೋಡೋಣಲ್ಲ ಈಗ ಏನಾಗ್ತದಪ್ಪ ಅಂತಂದ್ರ 34,682. ಹೌದಲ್ಲ? 682 ಭಾಗಿಲೆ 2. ಇಲ್ಲಿ ನೋಡ್ರಿ, ಈಗ 2ಕ್ಕಿಂತಲೂ 3 ದೊಡ್ಡದೈತಿ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಒಂದೇ ಸಂಖ್ಯೆ ತಗೋಬೇಕು. 2 ಒಂದ್ಲೆ ಏನಾಗ್ತದ ಮಕ್ಕಳೇ? 2 ಆಗ್ತದ. ಉಣೆ 3ರಲ್ಲಿ 2 ಹೋದ್ರೆ ಏನಾಗ್ತದ? 1 ಆಗ್ತದ. ಹೌದಲ್ಲ? ಈಗ ಮತ್ತೆ ಈ 4ನ್ನು ಏನ್ ಮಾಡ್ಬೇಕು? ಕೆಳಗಿಳಿಸ್ಕೋಬೇಕು. 2ರ ಮಧ್ಯೆ 14 ಐತಿಲ್ಲ? ಐತಿ. ಎಷ್ಟರಲ್ಲೇ ಐತಿ? 2 7 ಏನಾಗ್ತೈತಿ? 14 ಆಗ್ತದ. ಹೌದಲ್ಲ? ನೋಡ್ರಿಲಿ, 4ರಲ್ಲಿ 4 ಹೋದ್ರೆ 0, 1ರಲ್ಲಿ 1 ಹೋದ್ರೆ 0. ಇನ್ ಮುಂದೆ 6 ಇಳಿಸ್ಕೊಳ್ಳೋಣ. ಕೆಳಗೆ ಏನ್ ಮಾಡೋಣ? 6 ಇಳಿಸ್ಕೊಳ್ಳೋಣ. ಹೌದಲ್ಲ? 2ರ ಮಧ್ಯೆ 6 ಐತಿಲ್ಲ? ಐತಿ. 2 ಎಷ್ಟಲೇ 6? 2 3ಲೇ 6. ಹೌದಲ್ಲ? 6ರಲ್ಲಿ 6 ಹೋದ್ರೆ ಏನಾಗ್ತದ? 0 ಆಗ್ತದ. ಇನ್ನ ಮುಂದೆ ಏನ್ ಮಾಡಿದೆವು? 8 ಕೆಳಗೆ ಇಳಿಸ್ಕೊಂಡೆವು. 8 ಕೆಳಗೆ ಇಳಿಸ್ಕೊಂಡಾಗ 8 6 2ರ ಮಧ್ಯೆ ಐತಲ್ಲ? ಐತಿ. 2 ಎಷ್ಟೇ ಐತಿ? 2 4ಲೇ 8 ಐತಿ. ಹೌದಲ್ಲ? 8ರಲ್ಲಿ 8 ಹೋದ್ರೆ ಏನಾಗ್ತದ? 0 ಆಗ್ತದ. ಇನ್ನು ಲಾಸ್ಟ್ ಏನು ಉಳಿತು? 2 ಅಂತಕ್ಕಂಥ ಒಂದು ಅಂಕೆ ಉಳಿತು. ಅದನ್ನು ಕೂಡ ಕೆಳಗೆ ತಗೊಂಡೆವು. 2 1ಲೇ 2. ನೋಡ್ರಿ, 2ರಲ್ಲಿ 2 ಹೋದ್ರೆ 0. ಈಗ ನಮ್ಮ ಶೇಷ ಏನು ಉಳಿತು? 0 ಉಳಿತು. ಶೇಷದಲ್ಲಿ ಯಾವ್ದಾದ್ರೂ ಒಂದು ಅಂಕಿ ಉಳಿದಿದ್ರ ಈ ಇಡೀ ಸಂಖ್ಯೆ 2ರಿಂದ ಭಾಗ ಹೋಗುವುದಿಲ್ಲ ಅಂತ ಅರ್ಥ ಆಗ್ತಿತ್ತು. ಈಗ ಈ ನಮ್ಮ ಮಾಡಿರ್ತಕ್ಕಂಥ ಭಾಗಾಕಾರ ಲೆಕ್ಕದಲ್ಲಿ 0 ಬಂದಿದೆ. ಅದಕ್ಕಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದ. ಅದೇ ರೀತಿ ಇನ್ನೊಂದು ಸಂಖ್ಯೆ, ಇನ್ನೊಂದು ಉದಾಹರಣೆ ನೋಡ್ರಿ ಮಕ್ಕಳೇ. 1ನೇ ಉದಾಹರಣೆ ಇದು. 2ನೇ ಉದಾಹರಣೆ 35,895. ಹೌದಲ್ಲ? ಈ ಸಂಖ್ಯೆ ಏನೈತಿಲ್ಲ 2ರಿಂದ ಭಾಗ ಹೋಗ್ತೈತೆ ಇಲ್ಲ? ಭಾಗ ಹೋಗುವುದಿಲ್ಲ. ಯಾಕೆ ಹೋಗುದಿಲ್ಲಪ್ಪ ಅಂತಂದ್ರ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಏನೈತೈತಿ? 5ರಿಂದ ಕೂಡ್ಯದ. ಅದಕ್ಕಾಗಿ ಈ ಸಂಖ್ಯೆ, ಕೊಟ್ಟಂತ ಸಂಖ್ಯೆ 2ರಿಂದ ಸಂಪೂರ್ಣವಾಗಿ ಭಾಗ ಹೋಗುವುದಿಲ್ಲ. ಮಾಡಿ ನೋಡೋಣಲ್ಲ ಇದೊಂದು ಉದಾಹರಣೆ. ನೋಡ್ರಿಲ್ಲಿ, 35,895 ಭಾಗಲೆ 2. 2 1ಲೇ 2 ಉಣೆ 3ರಲ್ಲಿ 2 ಹೋದ್ರೆ 1. ಈಗ 5 ಕೆಳಗಿಳಿಸೋಣ. ಎಷ್ಟಾಯ್ತದು? 15 ಆಯ್ತು. ಹೌದಲ್ಲ? 2ರ ಮಧ್ಯೆ 15 ಐತಾ? ಇಲ್ಲ, 14 ಐತಿ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಏನೈತಿ? 14 ಐತಿ. 2 7 14. 5ರಲ್ಲಿ 4 ಹೋದ್ರ 1, 1ರಲ್ಲಿ 1 ಹೋದ್ರ 0. 8 ಕೆಳಗಿಳಿಸ್ಕೊಂಡೆವು. ನಾವು ಮತ್ತೇನ್ ಮಾಡಿದೆವು? 8 ಕೆಳಗಿಳಿಸ್ಕೊಂಡೆವು. ಏನಾಯ್ತದು? 18 ಆಯ್ತು. 2 ಎಷ್ಟಲೇ 18? 2 9ಲೇ 18. 2 9ಲೇ 18. 8ರಲ್ಲಿ 8 ಹೋದ್ರ 0, 1ರಲ್ಲಿ 1 ಹೋದ್ರ 0. ಈಗೇನ್ ಮಾಡೋಣ? ಈ 9ಅನ್ನ ಕೆಳಗಿಳಿಸ್ಕೊಳ್ಳೋಣ. 2ರ ಮಧ್ಯೆ 9 ಐತ್ಯಾ? ಇಲ್ಲ.
ಏನೈತಿ ಇದ್ರಕ್ಕಿಂತ ಚಿಕ್ಕ ಸಂಖ್ಯೆ ಚಿಕ್ಕ ಅಂಕಿ ಏನೈತಿ 8 ಐತಿ. 2 ಎಷ್ಟೇ 8, 2 4 8. ಹೌದಲ್ಲ? 9ರಲ್ಲಿ 8 ಹೋದ್ರ 1 ಮುಂದ 5 ಅಂತಕ್ಕಂಥ ಅಂಕಿಯನ್ನ ನಾವು ಕೆಳಗಿಳಿಸೋಣ. 15 ಆಯ್ತು. ಹೌದಲ್ಲ? 2ರ ಮಧ್ಯ 15 ಐತ್ಯಾ? ಇಲ್ಲಿ ಏನೈತಿ 14 ಐತಿ. 2 ಎಷ್ಟೇ 14, 2 7 14. ಈಗ 14. 5ರಲ್ಲಿ 4 ಹೋದ್ರ 1, 1ರಲ್ಲಿ 1 ಹೋದ್ರ 0. ಈಗ ಶೇಷದಲ್ಲಿ ಏನು ಉಳಿತು? 1 ಉಳಿತು. ಅದಕ್ಕಾಗಿ ನೋಡ್ರಿ ಮಕ್ಕಳೇ, ಈ ಕೊಟ್ಟಂತ ಸಂಖ್ಯೆ 2ರಿಂದ ಸಂಪೂರ್ಣವಾಗಿ ಭಾಗ ಹೋಗುವುದಿಲ್ಲ ಅಂತ ನಮಗೆ ತಿಳಿತು. ಇದೇ ರೀತಿಯಾಗಿ 3ರ ವಿಭಾಜಿತ ನಿಯಮ ನೋಡೋಣ ಮಕ್ಕಳೇ. ನೋಡ್ರಿ, 3ರ ವಿಭಾಜಿತ ನಿಯಮ ಏನಪ್ಪಾ ಅಂತಂದ್ರ, ಈಗ ಸಂಖ್ಯೆಯಲ್ಲಿನ ಅಂಕೆಗಳ ಮೊತ್ತ, ಒಂದು ಸಂಖ್ಯೆ ಕೊಟ್ಟಿರ್ತಾರ, ಆ ಸಂಖ್ಯೆಯಲ್ಲಿನ ಅಂಕೆಗಳ ಮೊತ್ತ 3ರಿಂದ ಭಾಗವಾದರೆ ಆ ಇಡೀ ಸಂಖ್ಯೆ ಏನಾಗ್ತದ? 3ರಿಂದ ಸಂಪೂರ್ಣವಾಗಿ ಭಾಗವಾಗ್ತದ. ಈ ನೋಡೋಣಲ್ಲ, ಉದಾಹರಣೆ ನೋಡೋಣಲ್ಲ. ನೋಡ್ರಿ, 3696. ಹೌದಲ್ಲ? ಬಾಗ್ಲೆ 3ರಲ್ಲೇ ಹೋಗುತ್ತದಲ್ಲ. ನೋಡೋಣಲ್ಲ. ನೋಡ್ರಿ, ಕೊಟ್ಟಂತ ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತ, ಈ ಅಂಕಿಗಳ ಮೊತ್ತ ಏನಾಗಬೇಕು? 3ರಿಂದ ಭಾಗ ಆಗ್ಬೇಕು. ಅವಾಗ ಇಡೀ ಸಂಖ್ಯೆ ಏನಾಗ್ತದ? 3ರಿಂದ ಭಾಗವಾಗ್ತೈತಿ. ನೋಡ್ರಿ, ಇಲ್ಲಿ 3 + 6 + 9 + 6 ಬರಬ್ಬರಿ. ನೋಡ್ರಿ, 6 3 9, 9 9 18, 18 6 ಎಷ್ಟಾಗ್ತದ? 24 ಆಗ್ತದ. ಈ 24 ಏನೈತಲ್ಲ 3ರಿಂದ ಭಾಗ ಹೋಗ್ತದಲ್ಲ, ಹೋಗ್ತದ. ಯಾಕೆ ಹೋಗ್ತದಂದ್ರ 3 ಮಧ್ಯಾಗ 24 ಐತಿ. 3 ಎಷ್ಟಲೇ 24, 3 8ಲೇ 24. ಇದನ್ನ ಮಾಡಿ ನೋಡೋಣಲ್ಲ. ನೋಡ್ರಿ, ಇಲ್ಲಿ ಮಾಡ್ತ ನೋಡಿ, ಕೆಳಗೆ ಇಲ್ಲೇ ನೋಡ್ರಿ, 3696 ಬಾಗಿಲೆ 3. ಹೌದಲ್ಲ? 3 1ಲೇ 3, 3ರಲ್ಲಿ 3 ಆದ್ರೆ ಏನಾಗ್ತದ? 0 ಆಗ್ತದ. 6 ಕೆಳಗಿಳಿಸ್ಕೊಂಡೇವು. ನಾವು ಏನ್ ಮಾಡಿದೆವು? 6 ಕೆಳಗಿಳಿಸ್ಕೊಂಡೆವು. 3 ಎಷ್ಟಲೇ 6, 3 2ಲೇ 6. ಹೌದಲ್ಲ? 6ರಲ್ಲಿ 6 ಹೋದ್ರ 0. 9 ಏನ್ ಮಾಡಿದೆವು? ಕೆಳಗಿಳಿಸ್ಕೊಂಡೆವು. 3 ಎಷ್ಟಲೇ 9, 3 3ಲೇ 9. ಹೌದಲ್ಲ? 9ರಲ್ಲಿ 9 ಹೋದ್ರ 0. ಈಗೇನ್ ಮಾಡಿದೆವು? 6ನ್ನು ಕೆಳಗಿಳಿಸ್ಕೊಂಡೆವು. ಹೌದಲ್ಲ? 3 ಎಷ್ಟಲೇ 6, 3 2ಲೇ 6. ನಮ್ಮ ಶೇಷದಲ್ಲಿ ಏನ್ ಬಂತು? 0 ಬಂತು. ಅದಕ್ಕಾಗಿ ಈ ಇಡೀ ಸಂಖ್ಯೆ 6ರಿಂದ ಭಾಗ ಹೋಗ್ತೈತಿ. ನಾವಿಷ್ಟು ಮಾಡುವ ಅವಶ್ಯಕತೆ ಇಲ್ಲ. ನೋಡ್ರಿ, ಇಲ್ಲಿ ಶಾರ್ಟ್ಕಟ್ ಆಗಿ ಏನ್ ಮಾಡ್ಬೇಕು? ಹೊಡೆದು ಬಿಡಬೇಕು. 3 1ಲೇ 3, 3 2ಲೇ 6, 3 3ಲೇ 9, 3 2ಲೇ 6. ಇಡೀ ಸಂಖ್ಯೆ ಹೋದವಲ್ಲ. ಅದಕ್ಕಾಗಿ ಕೊಟ್ಟಂತ ಸಂಖ್ಯೆ ಏನಾಗ್ತದ? 3ರಿಂದ ಸಂಪೂರ್ಣವಾಗಿ ಭಾಗ ಆಗ್ತೈತಿ. ಈಗ ಇನ್ನೊಂದು ಸಂಖ್ಯೆ ನೋಡೋಣ ಮಕ್ಕಳೇ. ಉದಾಹರಣೆ ಏನ್ ಮಾಡೋಣ? 20,843. ಈ ಸಂಖ್ಯೆ 3ರಿಂದ ಭಾಗ ಹೋಗ್ತದಿಲ್ಲ ನೋಡೋಣ. ನೋಡ್ರಿ, 3ರಿಂದ ಭಾಗ ಹೋಗ್ತದೆ ನೋಡ್ಬೇಕು. ಏನ್ ಮಾಡ್ಬೇಕು? ಇಲ್ಲಿ ಹೊಡೆದು ನೋಡ್ಬೇಕಲ್ಲ. 3 ತೆಗೆದೆವು, 3 ಹೋಯ್ತು. 8 4 ಎಷ್ಟು? 12 ಕೂಡ ಹೋಯ್ತು. ಇದು ಹೋಯ್ತು. ಏನು ಉಳಿತು? ನಮ್ಮ ಶೇಷ 2 ಉಳಿತದ. ಈ ಕೊಟ್ಟಂತ ಸಂಖ್ಯೆ ಏನೈತಿಲ್ಲ 3ರಿಂದ ಸಂಪೂರ್ಣವಾಗಿ ಭಾಗ ಹೋಗುವುದಿಲ್ಲ. ಭಾಗಾಕಾರ ಮಾಡಿ ನೋಡೋಣ. ಈಗ ನೋಡ್ರಿ, ಇಲ್ಲಿ 20,843. 20,843 ಬಾಗಿಲೆ 3. ಹೌದಲ್ಲ? ಈಗ 3ಲೇ ಭಾಗ ಮಾಡಬೇಕು. 2 ಐತಿ. 2 3ಕ್ಕಿಂತ ಚಿಕ್ಕದೈತಿ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? 2 ಅಂಕಿಗಳನ್ನು ತಗೋಬೇಕು. 2 ಅಂಕಿ ತಗೊಂಡಾಗ ಏನಾಗ್ತೈತಿ? ಅದು 20 ಆಗ್ತದ. ಹೌದಲ್ಲ? 2 ಎಷ್ಟಲೇ 20? 20 ಇಲ್ಲ.
ಇದು 3 ಎಷ್ಟೇ 20, 3 ಮಗ್ಗಿಯಾಗ 20 ಇಲ್ಲ, 3 6 18. ಹೌದಲ್ಲ, 3 ಮಗ್ಗಿಯಾಗ ಎಷ್ಟದ 18 ಐತಿ. ಈಗ 0ಯಲ್ಲಿ 8 ಕಳೆಯಲಕ್ಕೆ ಬರಂಗಿಲ್ಲ. ಇಲ್ಲೊಂದು ಬಾರೋ ತಗೊಂಡು 10ರಲ್ಲಿ 8 ಹೋದ್ರ 2 ಆಯ್ತು, 2ರಲ್ಲಿ 2 ಹೋದ್ರೆ ಏನಾಯ್ತು 0 ಆಯ್ತು. ಈಗ 8 ಏನ್ ಮಾಡೋಣ, 8 ಕೆಳಗಿಳಿಸೋಣ, 8 ಕೆಳಗಿಳಿಸೋಣ. 28 ಆಯ್ತು. 3 9 27. ಹೌದಲ್ಲ, 3 9 27, 3 9 27. 8ರಲ್ಲಿ 7 ಆದ್ರೆ 1, 2ರಲ್ಲಿ 2 ಆದ್ರೆ 0. ಈಗ 4 ಕೆಳಗಿಳಿಸೋಣ, ಎಷ್ಟಾಯ್ತು 14 ಆಯ್ತು. 3 4 ಎಷ್ಟು 12. ಹೌದಲ್ಲ, 3 4 12. 4ರಲ್ಲಿ 2 ಹೋದ್ರೆ 2, 1ರಲ್ಲಿ 1 ಹೋದ್ರ 0. ಈಗ 3 ಕೆಳಗಿಳಿಸೋಣ, ಎಷ್ಟಾಯ್ತಿದು 23 ಆಯ್ತು. ಹೌದಿಲ್ಲ, 23 ಐತಿ. 3 ಮಗ್ಗಿಯಾಗಿಲ್ಲ, 3 7 21 ಐತಿ. 3ರಲ್ಲಿ 1 ಹೋದ್ರೆ 2, 2ರಲ್ಲಿ 2 ಹೋದ್ರೆ 0. ನೋಡ್ರಿ, ಇಲ್ಲಿ ನಮಗೆ ಶೇಷ ಏನ್ ಬಂದಿತ್ತು, ಇಲ್ಲಿ 2 ಬಂದಿತ್ತು, ಅಲ್ಲಿನೂ ಕೂಡ 2 ಬಂತು. ಅದಕ್ಕಾಗಿ ಈ ಕೊಟ್ಟಂತ ಸಂಖ್ಯೆ 3ರಿಂದ ಸಂಪೂರ್ಣವಾಗಿ ಭಾಗವಾಗುವುದಿಲ್ಲ. ತಿಳಿತಲ್ಲ, 2ರ ವಿಭಾಜಿತ ನಿಯಮ ನೋಡಿದೆವು, 3ರ ವಿಭಾಜಿತ ನಿಯಮ ನೋಡಿದೆವು. ಇನ್ನೇನ್ ಮಾಡೋಣ ಮಕ್ಕಳೇ, 4ರ ವಿಭಾಜಿತ ನಿಯಮ ನೋಡೋಣ. ನೋಡ್ರಿ ಮಕ್ಕಳೇ, 4ರ ವಿಭಾಜಿತ ನಿಯಮ ಏನ್ ಹೇಳ್ತದಪ್ಪ ಅಂತಂದ್ರ, ಸಂಖ್ಯೆಯ ಕೊನೆಯ 2 ಅಂಕಿಗಳು 4ರಿಂದ ಭಾಗವಾದರೆ ಆ ಇಡೀ ಸಂಖ್ಯೆ ಏನಾಗ್ತದ 4ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದ ಅಂತ ಹೇಳ್ತೈತಿ. ಈಗ ಎಷ್ಟೇ ಅಂಕಿಯ ದೊಡ್ಡ ಸಂಖ್ಯೆ ಕೊಟ್ಟರು ಕೂಡ ನಾವೇನ್ ಮಾಡ್ಕೋಬೇಕು, ಸಂಖ್ಯೆಯ ಕೊನೆಯ 2 ಅಂಕಿಗಳನ್ನು ಮಾತ್ರ ನೋಡ್ಕೋಬೇಕು. ಆ 2 ಅಂಕಿಗಳು 4ರಿಂದ ಭಾಗ ಹೋದ್ರೆ ಆ ಇಡೀ ಸಂಖ್ಯೆ 4ರಿಂದ ಭಾಗ ಹೋಗ್ತದ, ಇರ್ಲಿಕ್ಕಪ್ಪ ಅಂತಂದ್ರ ಭಾಗ ಹೋಗುದಿಲ್ಲ. ಈ ನೋಡ್ರಿ ಮಕ್ಕಳೀಗ 31,216 ಏನೈತಿ, 31,216. ಇದು 4ರಿಂದ ಭಾಗ ಹೋಗ್ತದ ಇಲ್ಲ. ಏನ್ ಮಾಡ್ಕೋಬೇಕೀಗ, ಕೊಟ್ಟಂತ ಸಂಖ್ಯೆಯ ಕೊನೆಯ 2 ಅಂಕಿಗಳನ್ನ ನಾವು ನೋಡ್ಕೋಬೇಕಾಗ್ತದ. ಕೊನೆಯ 2 ಅಂಕಿ ಅಂತಂದ್ರ 1 ಮತ್ತು 6 2 ಸೇರಿಸಿದ್ರೆ ಏನಾಗ್ತದ 16. 2 ಸೇರಿಸಿ ಹೋದಿರ 16 ಆಗ್ತದ. 16 4ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದಲ್ಲ, ಹೋಗ್ತದ. ಎಸ್ ಏನೈತಿ, 4ರ ಮಧ್ಯ 16 ಐತಿ. ಎಷ್ಟಲೇ 4 4 16. ಅದಕ್ಕಾಗಿ ಕೊಟ್ಟಂತ ಇಡೀ ಸಂಖ್ಯೆ ಏನಾಗ್ತದ 4ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದ. ಇಲ್ಲಿ ನೋಡ್ರಿ, ಮಾಡಿ ನೋಡೋಣಲ್ಲ. 31,216 ಬಾಗ್ಲೆ 4. ಹೌದಲ್ಲ, ನೋಡ್ರಿ 4 ಎಷ್ಟಲೇ 31. 31 ಇಲ್ಲ. 4ರ ಮಧ್ಯಾಗ ಇದಕ್ಕಿಂತ ಚಿಕ್ಕ ಸಂಖ್ಯೆ ಏನೈತಿ 28 ಐತಿ. ಅದಕ್ಕಾಗಿ 4 7 ಏನಾಗ್ತದ 28 ಆಗ್ತದ. 4 8 32 ದೊಡ್ಡದಾಗ್ತದ. ನೋಡ್ರಿ, ಇಲ್ಲಿ 1ರಲ್ಲಿ 8 ಕಳಿಲಕ್ ಬರಲ್ಲ. ಅದಕ್ಕಾಗಿ ಬಾರೋ ತಗೊಂಡು ಏನ್ ಮಾಡ್ಬೇಕಿದು 11 ಮಾಡ್ಕೋಬೇಕು. 11ರಲ್ಲಿ 8 ಹೋದ್ರೆ ಏನಾಗ್ತದ 3 ಆಗ್ತದ. 3ರಲ್ಲಿ 3 ಆದ್ರ 0 ಆಯ್ತು. 2 ಕೆಳಗಿಳಿಸ್ಕೊಂಡೆವು. ನಾವು ಏನ್ ಮಾಡಿದೆವು, 2 ಏನ್ ಮಾಡಿದೆವು ಕೆಳಗಿಳಿಸ್ಕೊಂಡೆವು. ಎಷ್ಟು 4 ಎಷ್ಟಲೇ 32. 4 8 32. ಹೌದಲ್ಲ, 2ರಲ್ಲಿ 2 ಆದ್ರೆ 0, 3ರಲ್ಲಿ 3 ಆದ್ರೆ 0. ಈಗ 1 ಕೆಳಗಿಳಿಸ್ಕೊಂಡೇವು ನಾವು, 1 ಹೋಗುವುದಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, 4 0 0. 1ರಲ್ಲಿ 0 ಹೋದ್ರ 1 ಬಂತು. ಇನ್ನ 6 ಕೆಳಗಿಳಿಸ್ಕೊಂಡೆವು. ಏನ್ ಮಾಡಿದೆವು, 6 ಕೆಳಗಿಳಿಸ್ಕೊಂಡೆವು. 4 4 16. 4 4 ಏನಾಯ್ತು 16 ಆಯ್ತು. ಈ ಕೊಟ್ಟಂತ ಸಂಖ್ಯೆ 4ರಿಂದ ಸಂಪೂರ್ಣವಾಗಿ ಭಾಗವಾಯ್ತು. ಯಾಕಪ್ಪ ಅಂತಂದ್ರ ನಮ್ಮ ಶೇಷದಲ್ಲಿ ಏನೂ ಉಳಿಲಿಲ್ಲ, 0 ಉಳಿತು. ಅದಕ್ಕಾಗಿ ಈ ಸಂಖ್ಯೆ ಏನೈತಲ್ಲ 4ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದಂತ ನಮ್ಗೆ ಗೊತ್ತಾಯ್ತು. ಇಷ್ಟು ಮಾಡೋ ಅವಶ್ಯಕತೆ ಇಲ್ಲಲ್ಲ. ನಾವೇನ್ ಮಾಡ್ಬೇಕು, ಜಸ್ಟ್ ಏನ್ ಮಾಡ್ಬೇಕು, ಸಂಖ್ಯೆಯ ಕೊನೆಯ 2 ಅಂಕಿಗಳು 4ರಿಂದ ಭಾಗ ಹೋಗ್ತಾವೆಲ್ಲ ನೋಡ್ಕೊಂಡಾಗ ನಮ್ಗೆ ಗೊತ್ತಾಗ್ತೈತಿ. ಈ 16 ಏನೈತಿಲ್ಲ
ನಾಲ್ಕರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತೈತಿ. ಅದಕ್ಕಾಗಿ ಕೊಟ್ಟಂತ ಇಡೀ ಸಂಖ್ಯೆ ಏನೈತಿಲ್ಲ ಇದು ನಾಲ್ಕರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತೈತಿ. ಇನ್ನು ಇನ್ನೊಂದು ಉದಾಹರಣೆ ನೋಡೋಣ ಮಕ್ಕಳೇ. ನೋಡ್ರಿ ಇಲ್ಲಿ ಎರಡನೇ ಉದಾಹರಣೆ 33,122. ಇದು ನಾಲ್ಕರಿಂದ ಭಾಗವಾಗ್ತದ ಇಲ್ಲ. ಏನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು, ಕೊಟ್ಟಂತ ಸಂಖ್ಯೆ 2 ಅಂಕೆ ಲಾಸ್ಟ್ ಡಿಜಿಟ್ 2 ಅಂಕೆ ಏನಾಗಬೇಕು ನಾವು ಚೆಕ್ ಮಾಡ್ಕೋಬೇಕು. 22 ಐತಿ. 22 ಏನಾದ್ರು 2 4 ಮಧ್ಯೆ ಐತೇನೋ ಇಲ್ಲ. 4 5 20 ಐತಿ. ಇದು 2 ಹೆಚ್ಚಾಯ್ತು, ಶೇಷ 2 ಉಳಿತದ. 4 24 ಇದಕ್ಕಿಂತ ದೊಡ್ಡದೈತಿ. ನಾವು ಭಾಗಾಕಾರ ಮಾಡಿ ನೋಡಿದಾಗ ನಮ್ಮ ಲೆಕ್ಕದಲ್ಲಿ ಶೇಷ ಏನು ಉಳಿತದೆ, 2 ಉಳಿತದೆ. ನೋಡ್ರಿ ಇಲ್ಲಿ ಮಾಡಿ ನೋಡೋಣ ಇದನ್ನ ಲೆಕ್ಕ. 33,122 33,122 ಬಾಗಲೇ 4 ಹೌದಲ್ಲ. 4 8 32 4 8 32. 3ರಲ್ಲಿ 2 ಹೋದ್ರ 1, 3ರಲ್ಲಿ 3 ಹೋದ್ರ 0. ಈಗ 1 ಕೆಳಗಿಳಿಸ್ಕೊಂಡೇವೆ ನಾವು. ಎಷ್ಟಾಯ್ತು ಇದು 11 ಆಯ್ತು ಹೌದಲ್ಲ. 4ರ ಮಧ್ಯೆ 11 ಐತೆ ಇಲ್ಲ. ಎಷ್ಟೈತಿ ಇದಕ್ಕಿಂತ ಚಿಕ್ಕ ಸಂಖ್ಯೆ 8 ಐತಿ. 4 ಎಷ್ಟೇ 8, 4 2 8. 11ರಾಗ 8 ಹೋದ್ರೆ 3 ಉಳಿತು ಹೌದಲ್ಲ. 1ರಲ್ಲಿ 1 ಹೋದ್ರ 0 ಉಳಿತು. ಇನ್ನು ನೆಕ್ಸ್ಟ್ ಏನ್ ಮಾಡೋಣ ನಾವು, ಈ 2ನ್ನು ಕೆಳಗಿಳಿಸೋಣ. ಏನ್ ಮಾಡೋಣ, 2ನ್ನು ಕೆಳಗಿಳಿಸ್ಕೊಂಡೆವು. 2ನ್ನು ಕೆಳಗಿಳಿಸ್ಕೊಂಡಾಗ ಎಷ್ಟಾಯ್ತು 32 ಆಯ್ತು. 4 ಎಷ್ಟೇ 32, 4 8 32 ಹೌದಲ್ಲ. 2ರಲ್ಲಿ 2 ಹೋದ್ರ 0, 3ರಲ್ಲಿ 3 ಹೋದ್ರ 0. ಒಳ್ಳೆ ಏನ್ ಮಾಡಿದೆವು 2 ಕೆಳಗಿಳಿಸ್ಕೊಂಡೆವು. 4ರ ಮಧ್ಯೆ 2 ಐತೆ ಇಲ್ಲ. 4 0ಲೆ 0. ನಮ್ ಶೇಷ ಎಷ್ಟು ಬಂತು 2 ಬಂತು. ನಾ ಏನ್ ಹೇಳಿದ್ದೆ ನಿಮ್ಗೆ ಅವಾಗ್ಲೇ 2 ಶೇಷ ಉಳಿತು ಅಂತ ಹೇಳಿದ್ದೆ. ನಾವು ಲೆಕ್ಕ ಮಾಡಿ ನೋಡಿದಾಗ ಕೂಡ ಏನ್ ಉಳಿತು 2 ಶೇಷ ಉಳಿತು. ಅದಕ್ಕಾಗಿ ಈ ಕೊಟ್ಟಂತ ಸಂಖ್ಯೆ 33,122 ಏನೈತಲ್ಲ 4ರಿಂದ ಸಂಪೂರ್ಣವಾಗಿ ಭಾಗವಾಗುವುದಿಲ್ಲ ಮಕ್ಕಳೇ. ಈಗ ನಮಗೆ ನಾವೇನೇನು ನೋಡಿದೆವು, 2ರ ವಿಭಾಜಿತ ನಿಯಮ ನೋಡಿದೆವು, ಆಮೇಲೆ 3ರ ವಿಭಾಜಿತ ನಿಯಮ ನೋಡಿದೆವು, 4ರ ವಿಭಾಜಿತ ನಿಯಮ ನೋಡಿದೆವು. ನೆಕ್ಸ್ಟ್ ನೋಡೋಣ 5ರ ವಿಭಾಜಿತ ನಿಯಮ ನೋಡೋಣ ಮಕ್ಕಳೇ.